ಅಬಕಾರಿ ಇಲಾಖೆ ಹೊಸ ಪ್ಲಾನ್ ಒಂದನ್ನು ಜಾರಿಗೆ ತರಲು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ನೀಡಿದೆ. ಆದರೆ ಈ ಪ್ಲಾನ್ನಲ್ಲಿ ಅಕ್ರಮದ ವಾಸನೆ ಶುರುವಾಗಿದೆ. ಕೋಟಿ ಕೋಟಿ ಲೂಟಿಗೆ ಈ ಪ್ರಸ್ತಾವನೆ ಎನ್ನುವುದಾಗಿ ಆರೋಪಗಳು ಶುರುವಾಗಿದೆ. ಅಸ್ತಿತ್ವದಲ್ಲಿಲ್ಲದ ಮದ್ಯದಂಗಡಿಗಳ ಹರಾಜಿಗೆ ಸಿದ್ಧತೆ. ಸರ್ಕಾರಕ್ಕೆ ಅಬಕಾರಿ ಇಲಾಖೆ ಪ್ರಸ್ತಾವನೆ ಸಲ್ಲಿಕೆ. ರಾಜ್ಯದಲ್ಲಿ ಅಸ್ತಿತ್ವದಲ್ಲಿಲ್ಲದ ಮದ್ಯದಂಗಡಿಗಳನ್ನ ಕಾನೂನು ಬಾಹಿರವಾಗಿ ಹರಾಜು ಹಾಕಲು ಅಬಕಾರಿ ಇಲಾಖೆ ಮುಂದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಳೆದೊಂದು ವರ್ಷದಿಂದ ನಡೀತಾ ಇದ್ದ ಪ್ರಕ್ರಿಯೆಗಳು ಇದೀಗ ಅಂತಿಮ ಹಂತಕ್ಕೆ ಬಂದಿದೆ. ಸನ್ನದುಗಳನ್ನ ಬಹಿರಂಗ ಹರಾಜು ಹಾಕಲು ನೆರೆಯ ರಾಜ್ಯ ತೆಲಂಗಾಣ ಮಾದರಿ ಅನುಸರಿಸಲು ಮುಂದಾಗಿರುವ ರಾಜ್ಯ ಅಬಕಾರಿ ಇಲಾಖೆ ಸರ್ಕಾರಕ್ಕೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿದೆ. ಇದಕ್ಕೆ ಸರ್ಕಾರ ಅನುಮೋದನೆ ನೀಡಿದ್ರೆ ಅಕ್ರಮವಾಗಿ ಮದ್ಯದಂಗಡಿ ಲೈಸೆನ್ಸ್ಗಳನ್ನ ಬಂಡವಾಳಶಾಹಿಗಳ ಪಾಲಾಗುವ ಸಾಧ್ಯತೆ ಇದೆ. ಎರಡ್ 2021-22ನೇ ಸಾಲಿನಲ್ಲಿ ದೆಹಲಿ ಸರ್ಕಾರ ಆದಾಯ ಹೆಚ್ಚಿಸಿಕೊಳ್ಳಬೇಕು ಅನ್ನೋ ಉದ್ದೇಶದಿಂದ 849 ಮದ್ಯದ ಅಂಗಡಿಗಳನ್ನ ಬಹಿರಂಗ ಹರಾಜು ಹಾಕುವ ನಿಯಮ ರೂಪಿಸಿತ್ತು. ಇದಕ್ಕೆ ವಿರೋಧ ಪಕ್ಷಗಳು ಸೇರಿ ಸಾರ್ವಜನಿಕರು ಮತ್ತು ಸಾಮಾಜಿಕ ಹೋರಾಟಗಾರರು ತೀವ್ರವಾಗಿ ವಿರೋಧಿಸಿದ್ರು. ಈ ಹಗರಣ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಿತ್ತು. ಅಂತಿಮವಾಗಿ ಕೇಜ್ರಿವಾಲ್ ನೇತೃತ್ವದ ಸರ್ಕಾರಕ್ಕೆ ಹಗರಣ ಕಂಟಕವಾಗಿ ಪರಿಣಮಿಸಿತ್ತು. ಅದೇ ಮಾದರಿಯಲ್ಲಿ ರಾಜ್ಯದಲ್ಲಿಯೂ CL2 ಅಂಗಡಿಗಳನ್ನ ಬಹಿರಂಗವಾಗಿ ಹಾಕಲು ಇಲಾಖೆಯಿಂದ ಸಿದ್ಧತೆ ನಡೀತಾ ಇದೆ. ಇದರಿಂದಾಗಿ ಸರ್ಕಾರದ ಮೇಲೆ ಹೊಡೆತ ಬೀಳುವ ಸಾಧ್ಯತೆಗಳಿವೆ. ನಗರದ ಪ್ರದೇಶದಲ್ಲಿ 2510 ಹಾಗೂ ಗ್ರಾಮೀಣ ಪ್ರದೇಶಕ್ಕೆ 1438 ಸೇರಿ ಒಟ್ಟು 3948 CL2 ಅಂಗಡಿಗಳು ಕಾರ್ಯನಿರ್ವಹಿಸ್ತಾ ಇವೆ. ಕೋಟಾದಡಿ ಮಂಜೂರಾಗಿ ಸ್ಥಗಿತಗೊಂಡ ಸನ್ನದು ನವೀಕರಿಸದೆ ಬಾಕಿ ಉಳಿದ CL2 ಸನ್ನದುಗಳನ್ನ MSILಗೆ 2009 ಮತ್ತು 2016ರಲ್ಲಿ ನೀಡಲಾಗಿದೆ. ಹೀಗಿರುವಾಗ ಆದಾಯ ನೆಪವೊಡ್ಡಿ ಇಲಾಖೆಯ ಅಧಿಕಾರಿಗಳು ಸರ್ಕಾರಕ್ಕೆ ತಪ್ಪು ಮಾಹಿತಿ ನೀಡಿ ಅಸ್ತಿತ್ವದಲ್ಲಿಲ್ಲದ ಮದ್ಯದಂಗಡಿಗಳನ್ನ ಹರಾಜು ಹಾಕಲು ಯತ್ನಿಸ್ತಾ ಇರುವ ಆರೋಪಗಳು ಕೇಳಿ ಬಂದಿವೆ. ಒಟ್ನಲ್ಲಿ ಆದಾಯ ಹೆಚ್ಚಿಸಿಕೊಳ್ಳುವ ನೆಪದಲ್ಲಿ ಅಬಕಾರಿ ಇಲಾಖೆ ಸನ್ನದುಗಳ ಹರಾಜಿಗೆ ಮುಂದಾಗಿದ್ದು, ಸರ್ಕಾರ ಇದಕ್ಕೆ ಒಪ್ಪಿಗೆ ನೀಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.